ಗರ್ಭಧಾರಣೆಯ ಆರೋಗ್ಯದ ಬಗ್ಗೆ ಮಾತು ಬಂದಾಗ ಸಾಮಾನ್ಯವಾಗಿ ಎಲ್ಲರ ಗಮನ ಇರೋದು ಮಹಿಳೆಯರ ಮೇಲೆ ಅಲ್ವಾ? ಆದರೆ ಒಂದು ಗರ್ಭಪಾತದ ಹಿಂದಿರುವ ಬಹುಮುಖ್ಯ ಕಾರಣವನ್ನ ನಾವು ಪದೇ ಪದೇ ಕಡೆಗಣಿಸ್ತೇವೆ. ಅದುವೇ ಪುರುಷರ ಜೀವನ ಶೈಲಿ. ಬನ್ನಿ, ಈ ವಿಷಯದ ಬಗ್ಗೆ ಇವತ್ತು ಆಳವಾಗಿ ತಿಳಿದುಕೊಳ್ಳೋಣ. ಇದು ಎಷ್ಟೋ ದಂಪತಿಗಳನ್ನ ಕಾಡುವ ಒಂದು ನೋವಿನ ಪ್ರಶ್ನೆ. ಇದಕ್ಕೆ ಉತ್ತರ ಹುಡುಕ್ತಾ ಹೋದ್ರೆ ಎಲ್ಲರ ದೃಷ್ಟಿ ಹೆಚ್ಚಾಗಿ ಮಹಿಳೆಯ ಆರೋಗ್ಯದ ಕಡೆಗೆ ಇರುತ್ತೆ. ಆದರೆ ನಿಜವಾದ ಕಾರಣ ಬೇರೆ ಕಡೆ ಇರ್ಬೋದಾ? ನಾವು ಬೇರೆ ಕಡೆ ನೋಡಬೇಕಾದ ಸಮಯ ಬಂದಿದೆ ಅಂತ ಅನ್ಸತ್ತೆ. ಹೌದು, ಕೇಳಿದ್ದು ಸರಿ. ಗರ್ಭಪಾತದ ಹಿಂದಿನ ಕಾರಣಕ್ಕೆ ಉತ್ತರ ಸಿಗೋದು ವೀರ್ಯಾಣುವಿನ ಒಳಗೆ. ಅಂದ್ರೆ ಸಮಸ್ಯೆ ಯಾವಾಗ್ಲೂ ಮಹಿಳೆಯಲ್ಲೇ ಇರೋದಿಲ್ಲ, ಬದಲಾಗಿ ಪುರುಷರಿಂದ ಬರುವ ಆನುವಂಶಿಕ ವಸ್ತುವಿನಲ್ಲಿ ಏನಾದರೂ ದೋಷ ಇಡಬಹುದು. ನಮ್ಮ ದೇಶದಲ್ಲಿ, ಅದರಲ್ಲೂ ಅವಿಭಕ್ತ ಕುಟುಂಬಗಳಲ್ಲಿ ಗರ್ಭಪಾತ ಆದ್ರೆ ಸಾಕು, ಸೊಸೆಯ ಆಹಾರ, ಆಕೆಯ ಓಡಾಟ ಅಥವಾ ಆಕೆಯ ಮಾನಸಿಕ ಒತ್ತಡದ ಮೇಲೆ ಪೂರ್ತಿ ಆರೋಪ ಹಾಕ್ಬಿಡೋದು ತುಂಬನೇ ಸಾಮಾನ್ಯ. ಆದರೆ ಗಂಡನ ಜೀವನ ಶೈಲಿಯೇ ಇದಕ್ಕೆ ನೇರ ಕಾರಣ ಆಗಿರ್ಬೋದು ಅನ್ನೋ ವೈಜ್ಞಾನಿಕ ಸತ್ಯವನ್ನ ಸಂಪೂರ್ಣವಾಗಿ ಮರೆತೇ ಬಿಟ್ಟಿರ್ತಾರೆ. ಈ ಮಾತು ತುಂಬಾ ಸ್ಪಷ್ಟವಾಗಿದೆ ನೋಡಿ. ಲಕ್ಷಾಂತರ ವೀರ್ಯಾಣುಗಳು ತುಂಬಾ ವೇಗವಾಗಿ ಚಲಿಸ್ತಿರ್ಬೋದು, ಅದರಲ್ಲಿ ಅನುಮಾನ ಇಲ್ಲ. ಆದರೆ ಅದರೊಳಗಿನ ಜೆನೆಟಿಕ್ ಪ್ಯಾಕೇಜ್ ಅಂದ್ರೆ DNA, ಅದಕ್ಕೇನಾದ್ರೂ ಡ್ಯಾಮೇಜ್ ಆಗಿದ್ರೆ ಆ ಗರ್ಭಧಾರಣೆ ಉಳಿಯೋಕೆ ಸಾಧ್ಯವೇ ಇಲ್ಲ. ಸೊ ಇಲ್ಲಿ ಸಂಖ್ಯೆಗಿಂತ ಕ್ವಾಲಿಟಿ ಅಂದ್ರೆ ಗುಣಮಟ್ಟ ತುಂಬಾ ಮುಖ್ಯ ಆಗುತ್ತೆ. ಸಾಮಾನ್ಯವಾಗಿ ಮಾಡಿಸೋ ಫರ್ಟಿಲಿಟಿ ಟೆಸ್ಟ್ ಇದೆಯಲ್ಲ, ಅದು ಕೇವಲ ಹೊರಗಿನ ಅಂಶಗಳನ್ನಷ್ಟೇ ನೋಡುತ್ತೆ. ಇದು ದಂಪತಿಗಳಿಗೆ ಎಲ್ಲ ಸರಿಯಿದೆ ಅನ್ನೋ ಒಂದು ಸುಳ್ಳು ಭರವಸೆಯನ್ನು ಕೊಡಬಹುದು. ಆದರೆ ನಿಜವಾದ ಸಮಸ್ಯೆ ಕಣ್ಣಿಗೆ ಕಾಣಿಸದೆ ಒಳಗೇ ಉಳಿದುಬಿಟ್ಟಿರುತ್ತೆ. ಸರಿ, ಈ ವಿಷಯವನ್ನು ಇನ್ನಷ್ಟು ಸುಲಭವಾಗಿ ಅರ್ಥ ಮಾಡಿಕೊಳ್ಳೋಣ ಬನ್ನಿ. ಒಂದು ಉದಾಹರಣೆ ತೆಗೆದುಕೊಳ್ಳೋಣ. ಒಂದು ಸಾಮಾನ್ಯ ವೀರ್ಯ ಪರೀಕ್ಷೆ ಅಂದ್ರೆ ಒಂದು ಕೊರಿಯರ್ ವ್ಯಾನ್ ಅನ್ನು ಪರೀಕ್ಷೆ ಮಾಡಿದ ಹಾಗೆ ಅಂತ ಅಂದ್ಕೊಳ್ಳಿ. ನೋಡಿ, ಒಂದು ಸಾಮಾನ್ಯ ಪರೀಕ್ಷೆ ಅನ್ನೋದು ಆ ಕೊರಿಯರ್ ವ್ಯಾನ್ನ ಇಂಜಿನ್ ಚೆನ್ನಾಗಿದೆಯಾ, ಟೈರ್ಗಳು ಸರಿಯಾಗಿವೆಯಾ ಅಂತ ನೋಡಿದ ಹಾಗೆ. ಅಂದ್ರೆ ವೀರ್ಯಾಣುಗಳ ಸಂಖ್ಯೆ ಎಷ್ಟು, ಅವುಗಳ ಚಲನೆ ಹೇಗಿದೆ ಅಂತಷ್ಟೇ ಪರಿಶೀಲಿಸುತ್ತೆ. ಆದರೆ ಆ ವ್ಯಾನೊಳಗಿರೋ ಅಮೂಲ್ಯವಾದ ಸರಕು ಅಂದ್ರೆ DNA, ಅದು ಸುರಕ್ಷಿತವಾಗಿದೆಯಾ ಅಥವಾ ಚೂರ್ಚೂರಾಗಿದೆಯಾ ಅಂತ ನೋಡೋದೇ ಇಲ್ಲ. ಹಾಗಾದ್ರೆ ಈ ಡ್ಯಾಮೇಜ್ ಆಗೋದು ಹೇಗೆ? ನಮ್ಮ ಜೀವನ ಶೈಲಿಯ ಆಯ್ಕೆಗಳು ವೀರ್ಯಾಣುವಿನೊಳಗಿನ DNAಯನ್ನು ನೇರವಾಗಿ ಹೇಗೆ ಹಾಳು ಮಾಡ್ತವೆ ಅನ್ನೋದನ್ನ ಈಗ ನೋಡೋಣ. ಇಲ್ಲಿ ನಾವು ಒಂದು ಪ್ರಮುಖ ವೈದ್ಯಕೀಯ ಪದವನ್ನು ಅರ್ಥ ಮಾಡಿಕೊಳ್ಳಬೇಕು. DFI ಅಂದರೆ DNA ಫ್ರಾಗ್ಮೆಂಟೇಷನ್ ಇಂಡೆಕ್ಸ್. ಇದು ವೀರ್ಯಾಣುವಿನೊಳಗೆ ಅಡಗಿರುವ ಡ್ಯಾಮೇಜ್ ಅನ್ನು ಅಳೆಯುವ ಒಂದು ನಿರ್ಣಾಯಕ ಸೂಚಕ. ನೋಡಿ, ಈ DFI ಮಟ್ಟಗಳು ಗರ್ಭಧಾರಣೆಯ ಯಶಸ್ಸಿನ ಮೇಲೆ ನೇರವಾದ ಪರಿಣಾಮ ಬೀರುತ್ತೆ. DFI 15%ಗಿಂತ ಕಡಿಮೆ ಇದ್ರೆ ಆರೋಗ್ಯಕರ ಮಗುವಿನ ಸಾಧ್ಯತೆ ಜಾಸ್ತಿ. ಅದೇನಾದ್ರೂ 30% ದಾಟಿದ್ರೆ ಗರ್ಭಪಾತದ ಅಪಾಯ ಗಣನೀಯವಾಗಿ ಹೆಚ್ಚಾಗುತ್ತೆ. ವ್ಯತ್ಯಾಸ ಎಷ್ಟು ಸ್ಪಷ್ಟವಾಗಿದೆ ನೋಡಿ. ಈ ಹಾನಿಯಾಗುವ ಪ್ರಕ್ರಿಯೆ ಒಂದೇ ಸಾರಿ ಆಗೋದಿಲ್ಲ, ಹಂತ ಹಂತವಾಗಿ ನಡೆಯುತ್ತೆ. ಸಿಗರೇಟ್ ಸೇದುವುದರಿಂದ ಅಥವಾ ತಂಬಾಕು ಜಗಿಯುವುದರಿಂದ ಮತ್ತು ಮದ್ಯಪಾನದಿಂದ ಬರುವ ವಿಷಕಾರಿ ವಸ್ತುಗಳು ವೃಷಣಗಳ ರಕ್ಷಣಾತ್ಮಕ ಗೋಡೆಯನ್ನ ದಾಟಿ ಒಳಗೆ ಹೋಗುತ್ತೆ. ಇದು ಆಕ್ಸಿಡೇಟಿವ್ ಸ್ಟ್ರೆಸ್ ಅನ್ನು, ಒಂದು ರೀತಿಯ ಸೂಕ್ಷ್ಮವಾದ ತುಕ್ಕು ಹಿಡಿಯುವ ಪ್ರಕ್ರಿಯೆಯನ್ನ ಶುರು ಮಾಡುತ್ತೆ. ಈ ತುಕ್ಕು DNA ಎಳೆಗಳನ್ನ ಚೂರ್ಚೂರು ಮಾಡಿಬಿಡುತ್ತೆ. ಅಷ್ಟೇ ಅಲ್ಲ, ಮದ್ಯಪಾನವು ಹಾರ್ಮೋನ್ಗಳ ಸಮತೋಲನವನ್ನೇ ಹಾಳು ಮಾಡಿ ವೀರ್ಯಾಣು ಉತ್ಪಾದನೆಯನ್ನೇ ನಿಲ್ಲಿಸ್ಬಿಡ್ಬೋದು. ಸರಿ, ಈ ಡ್ಯಾಮೇಜ್ನಿಂದಾಗೋ ದುಃಖಕರ ಪರಿಣಾಮದ ಕಡೆಗೆ ಈಗ ಗಮನ ಹರಿಸೋಣ. ಅಂದ್ರೆ ಗರ್ಭಧಾರಣೆ ವಿಫಲಗೊಳ್ಳುವ ಆ ನಿರ್ದಿಷ್ಟ ಜೈವಿಕ ಕ್ಷಣಗಳು ಯಾವುವು ಅದನ್ನ ನೋಡೋಣ ಬನ್ನಿ. ಈ ಟೈಮ್ಲೈನ್ ಗಮನಿಸಿ. ಫಲೀಕರಣ ಆದ ಮೇಲೆ ಅಂಡಾಣು ಮೊದಲು ಆ ಡ್ಯಾಮೇಜ್ ಆದ DNAಯನ್ನ ಸರಿಪಡಿಸೋಕೆ ಪ್ರಯತ್ನ ಮಾಡುತ್ತೆ. ಆದರೆ 3ನೇ ದಿನ ಭ್ರೂಣವು ಬೆಳವಣಿಗೆಗೆ ತಂದೆಯ DNAಯನ್ನ ಬಳಸಲು ಶುರು ಮಾಡಿದಾಗ ಆ ನೀಲನಕ್ಷೆಯೇ ದೋಷಪೂರಿತವಾಗಿದ್ದರೆ ಕೋಶ ವಿಭಜನೆ ಅಲ್ಲೇ ನಿಂತೋಗುತ್ತೆ. ಇದು ಆಕಸ್ಮಿಕವಾಗಿ ಆಗೋ ಘಟನೆಯಲ್ಲ, ಬದಲಾಗಿ ಒಂದು ರೀತಿ ಪ್ರೋಗ್ರಾಂ ಮಾಡಿದ ಹಾಗೆ ನಡೆದೋಗುತ್ತೆ. ಇದರಲ್ಲಿ ಅತಿ ಮುಖ್ಯವಾದ ಘಟ್ಟ ಅಂದ್ರೆ ಭ್ರೂಣದ ಜೀನೋಮ್ ಸಕ್ರಿಯಗೊಳಿಸುವಿಕೆ. ಇದು ನಡೆಯೋದೇ 3ನೇ ದಿನ. ಈ ಹಂತದಲ್ಲೇ ದೋಷಪೂರಿತ ಪಿತೃವಿನ DNA ಗರ್ಭದ ಬೆಳವಣಿಗೆಯನ್ನ ಸಂಪೂರ್ಣವಾಗಿ ನಿಲ್ಲಿಸಿಬಿಡುತ್ತೆ. ಸರಿ, ಇಷ್ಟೊತ್ತು ನಾವು ಸಮಸ್ಯೆ ಬಗ್ಗೆ ಮಾತಾಡ್ವಿ. ಆದ್ರೆ ಇಲ್ಲಿ ಒಂದು ಒಳ್ಳೆಯ ಸುದ್ದಿ ಇದೆ. ಈ ಹಾನಿಯನ್ನ ಬಹುತೇಕ ಸಂಪೂರ್ಣವಾಗಿ ಸರಿಪಡಿಸೋಕ್ ಸಾಧ್ಯವಿದೆ. ಹಾಗಾದ್ರೆ ಪರಿಹಾರದ ಕಡೆಗೆ ಗಮನ ಕೊಡೋಣ. ಈ ಸಂಖ್ಯೆಯನ್ನ ನೆನ್ಪಿನಲ್ಲಿಟ್ಕೊಳ್ಳಿ. 74 ದಿನಗಳು. ಇದು ಚೇತರಿಸಿಕೊಳ್ಳಲು ಬೇಕಾದ ನಿರ್ದಿಷ್ಟವಾದ ಬದಲಾಯಿಸಲಾಗದ ಜೈವಿಕ ಕಾಲಾವಧಿ. ವೀರ್ಯಾಣು ಉತ್ಪಾದನೆಯ ಈ ಜೈವಿಕ ಪ್ರಕ್ರಿಯೆಗೆ ಸ್ಪರ್ಮ್ಯಾಟೋಜೆನೆಸಿಸ್ ಅಂತಾರೆ. ಆರೋಗ್ಯಕರ ವೀರ್ಯಾಣುಗಳು ಬೇಕು ಅಂದ್ರೆ ವಿಷಕಾರಿ ವಸ್ತುಗಳಿಂದ ಕನಿಷ್ಠ 3 ತಿಂಗಳು ದೂರ ಇರೋದು ಯಾಕೆ ಅಷ್ಟು ಮುಖ್ಯ ಅನ್ನೋದಕ್ಕೆ ಇದೇ ಕಾರಣ. ಈ 74 ದಿನಗಳಲ್ಲಿ ದೇಹವು
ಸಂಪೂರ್ಣವಾಗಿ ಹೊಸ ಮತ್ತು ಆರೋಗ್ಯಕರ ವೀರ್ಯಾಣುಗಳನ್ನು ಸಿದ್ಧಪಡಿಸುತ್ತದೆ. ಹಾಗಾದ್ರೆ ಇದನ್ನ ಸರಿಪಡಿಸೋಕೆ ಏನ್ಮಾಡ್ಬೋದು? ಇಲ್ಲಿ ಮೂರೇ ಸರಳ ಹಂತಗಳಿವೆ. ಮೊದಲನೇದು, ಎಲ್ಲಾ ರೀತಿಯ ತಂಬಾಕು ಮತ್ತು ಮದ್ಯಪಾನವನ್ನ ಸಂಪೂರ್ಣವಾಗಿ ನಿಲ್ಲಿಸೋದು. ಎರಡನೇದು, ಹೊಸ ಆರೋಗ್ಯಕರ ವೀರ್ಯಾಣುಗಳು ಬೆಳೆಯೋಕೆ ಸುಮಾರು 3 ತಿಂಗಳು ಕಾಯೋದು. ಮತ್ತು ಮೂರನೇದು, ಇದು ಬಹಳ ಮುಖ್ಯ, ವೈದ್ಯರನ್ನ ಸಂಪರ್ಕಿಸಿ DFI ಪರೀಕ್ಷೆ ಮಾಡಿಸಿ ಅಂತ ನಿರ್ದಿಷ್ಟವಾಗಿ ಕೇಳೋದು. ಇಲ್ಲಿ ನಾವು ತೆಗೆದುಕೊಳ್ಳಬೇಕಾದ ಪ್ರಮುಖ ಪಾಠ ಅಂದ್ರೆ, ಕೇವಲ ಸಾಮಾನ್ಯ ವೀರ್ಯ ಪರೀಕ್ಷೆಯ ಫಲಿತಾಂಶದ ಮೇಲೆ ಅವಲಂಬಿತರಾಗಬಾರ್ದು. ನಿಜವಾದ ಚಿತ್ರಣ ಸಿಗ್ಬೇಕಂದ್ರೆ ಸುಧಾರಿತ ಪರೀಕ್ಷೆಗಳನ್ನ ಮಾಡಿಸೋದು ಅತ್ಯಗತ್ಯ. ಹಾಗಾಗಿ ಗರ್ಭಧಾರಣೆಯ ಜವಾಬ್ದಾರಿ ಕೇವಲ ಮಹಿಳೆಯದ್ದು ಮಾತ್ರ ಅಲ್ಲ. ತಮ್ಮ ಭವಿಷ್ಯದ ಕುಟುಂಬಕ್ಕೆ ಒಂದು ಆರೋಗ್ಯಕರ ಆರಂಭವನ್ನ ನೀಡಲು 3 ತಿಂಗಳುಗಳ ಕಾಲ ತಮ್ಮ ಜೀವನ ಶೈಲಿಯನ್ನ ಬದಲಾಯಿಸಿಕೊಳ್ಳುವುದು ಇಬ್ಬರ ಜವಾಬ್ದಾರಿಯಲ್ವಾ? ಯೋಚಿಸಿ ನೋಡಿ.